ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂದ್ಕೊಂಡೀನಿ. ನಾನು ಕೂಡ ಆರಾಮದೀನಿ ರೀ. ಇವತ್ತು ನಾನು ಸೂಪರ್ ಟೇಸ್ಟಿಯಾಗಿ ಖಡಕ್ಕಾಗಿರುವಂಥ ಒಂದು ಪಲ್ಯದ ಬಗ್ಗೆ ಹೇಳಕ್ಕೆ ಬಂದೀನಿ. ಆಲ್ಮೋಸ್ಟ್ ಬೆಂಡೆಕಾಯಿ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಎಲ್ರಿಗೂ ಇಷ್ಟ ಆಗಂಗಿಲ್ಲ. ಬಿಕಾಸ್ ಆಫ್ ಅದ್ರಾಗ ಏನೋ ಲೋಳೆ ಲೋಳೆ ಭಾಳ ಇರುತ್ತಲ್ಲ. ಸೊ ಹಾಗಾಗಿ ಹುರಿಯಾಕೋದು ಭಾಳ ಬೇಸರ ಮಾಡ್ಕೊಂಡು ಎಷ್ಟೋ ಜನ ಬೆಂಡೆಕಾಯಿ ಮಾಡಲ್ಲ. ಬಟ್ ಇದು ನಾರಿನಂಶ ಏನಿರುತ್ತಲ್ಲ, ಹೆಲ್ತಿಗೆ ಇದು ಭಾಳ ಒಳ್ಳೆಯದು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ವಾರಕ್ಕೆ ಒಂದ್ಸಲ ಆದರೂ ಅಥವಾ ಎಳೆ ಬೆಂಡೆಕಾಯಿ ಎಲ್ಲರ ಕಂಡ್ರೆ ನಾನು ತೊಗೊಂಬಂದಿರ್ತೀನಿ ರೀ, ಮಾಡ್ತೀನಿ. ನನ್ನ ಮಕ್ಳಿಗೆ ಭಾಳ ಇಷ್ಟ. ಸೊ ಹಾಗಾಗಿ ಮಾಮೂಲಿಯಾಗಿ ಬೆಂಡೆಕಾಯಿನ ಫ್ರೆಂಡ್ಸ್ ಚಿಕ್ಕದಾಗಿ ಹೆಚ್ಚಿಕೊಂಡು ಮಾಡ್ತಾರೆ. ಇನ್ನು ಎಣ್ಣೆಗಾಯಿ ಅಂದ್ರೆ ಬದ್ನಿಕಾಯಿನ ಭಾಳ ಫೇಮಸ್, ಎಣ್ಣೆಗಾಯಿ ಬದ್ನಿಕಾಯಿ ಮಾಡೋಕೆ. ಬಟ್ ನಾ ಇವತ್ತು ಬೆಂಡೆಕಾಯಿ ಮಾಡತ್ತಿದ್ನಿ. ಸೊ ಅದನ್ನು ನಿಮ್ಮ ಜೊತೆ ನಾನು ಈಗ ಶೇರ್ ಮಾಡ್ಕೊಳತ್ತೀನಿ ಫ್ರೆಂಡ್ಸ್. ನಿಮಗೇನು ಸೈಜ್ ಬೇಕಲ್ಲ ಆ ಸೈಜಿಗೆ ತಕ್ಕಂಗೆ ಬೆಂಡೆಕಾಯಿನ ನಾನು ಒಂದರಲ್ಲಿ 2 ಪೀಸ್ ಮಾಡ್ಕೊಂಡಿನಿ ರೀ. ನೀವು 3 ಪೀಸ್ ಸಹ ಮಾಡ್ಕೋಬೋದು. ಎಳೆ ಬೆಂಡೆಕಾಯಿ ಫ್ರೆಂಡ್ಸ್ ಭಾಳ ಟೇಸ್ಟ್ ಇದ್ವು, ಮತ್ತು ಅಷ್ಟೊಂದೇನು ಲೋಳೆ ಇರಲಿಲ್ಲ. ಸೊ ಹಾಗಾಗಿ ಭಾಳ ಜಲ್ದಿನ ಫ್ರೈ ಆದವು. ಇವನೇನೈತಲ್ಲ ರೀ, ನಾ ಈಗ ಆಯಿಲ್ ಅದು ಏನೂ ಹಾಕಿಲ್ಲ, ಉಪ್ಪು ಸಹ ಹಾಕಿಲ್ಲ, ಅರಶಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಮಾಮೂಲಾಗಿ ಡ್ರೈಯಾಗೆ ರೋಸ್ಟ್ ಮಾಡ್ಕೊಂಡು ರೀ. ಸೊ ಈಗ ಒಂದು ತೆಗೆದಿಟ್ಬಿಟ್ಟು ನಾವು ಮಸಾಲೆ ಪ್ರಿಪೇರ್ ಮಾಡೋಣ ಅಂತ. ಮಸಾಲೆಗೆ ಫ್ರೆಂಡ್ಸ್ ನಾ ಇಲ್ಲಿ ತುಂಬ ಸಿಂಪಲ್ಲಾಗಿ 2 ಟೊಮೆಟೊ ತೊಗೊಂಡಿನಿ ರೀ, ಚಿಕ್ಕ ಸೈಜಿಂದು. ಅವನ್ನೀಗ ಚೆಂದಾಗಿ ಎಣ್ಣೆ ಹಾಕಿ ಫ್ರೈ ಮಾಡತ್ತೀನಿ ಫ್ರೆಂಡ್ಸ್. ಇವು ನೋಡ್ರಿ ಫುಲ್ ಫ್ರೈ ಆಗ್ಬೇಕು ಎಣ್ಣೆಗೆ. ಸೊ ಅಡ್ವಾನ್ಸಾಗಿ ಏನಕ್ಕೆ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋದು ಅಂದ್ರೆ, ನಾವು ಹಂಗೆ ಫ್ರೈ ಮಾಡಿದ್ರೆ ಮಿಕ್ಸಿ ಹಾಕಿಬಿಟ್ವಿ ಅಂದ್ರೆ ಅದನ್ನು ಪಲ್ಯ ಮಾಡೋ ಟೈಮ್ನಾಗ ಭಾಳ ತನ ಅದನ್ನು ಟೊಮೆಟೊದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಬೇಕಾಗತ್ತೆ. ಸೊ ಆವಾಗ ಭಾಳ ಟೈಮ್ ಹಿಡಿತದೆ. ಹೀಗಾಗಿ ಅಡ್ವಾನ್ಸಾಗಿ ಎಣ್ಣೆಗೆ ಒಂಚೂರು ಫ್ರೈ ಮಾಡಿ ಹಾಕಿಬಿಟ್ವಿ ಅಂದ್ರೆ ನಾವು ಒಗ್ಗರಣೆ ಕೊಡ್ಬೇಕಾದ್ರೆ ಬೇಗ ಕೊಡ್ಬೋದು. ಸೊ ಹಾಗಾಗಿ ನಾ ಇಲ್ಲಿ ಅಡ್ವಾನ್ಸಾಗಿ ಫ್ರೈ ಮಾಡತ್ತಿದ್ನಿ, ಈಸಿ ಆಗಲಿ ಅಂಥೇಳಿ. ಸೊ ಈಗ ಅದಕ್ಕೆ ನೋಡಿರಿ ನಾನು 4 ರಿಂದ 5 ಕರಿಮೆಣಸು ಹಾಕಿದ್ದೀನಿ ಫ್ರೆಂಡ್ಸ್, ಜೀರಿಗೆನೂ ಹಾಕಿದ್ದೀನಿ. ಸೊ ಅವೆರಡು ಹಾಕ್ಕೊಂಡು ಚೆಂದಾಗೆ ಅವನು ಒಂದು ಸ್ವಲ್ಪ ಬಾಡಿಸ್ಕೋಬೇಕು. ಸೊ ಈಗ ನೋಡಿರಿ ಅವು ಚೆಂದಾಗೆ ರೋಸ್ಟ್ ಆಗಿದ್ದವು. ಈಗ ಇದಕ್ಕೆ ನಾವು ಒಂದಿಷ್ಟು ಎಳ್ಳು ಹಾಕೊಳತ್ತೀನಿ ರೀ. ಸಪ್ರೇಟಾಗಿ ಎಳ್ಳು ಪುಡಿ ಇದ್ರೆ ಹಾಕೋ ಅವಶ್ಯಕತೆ ಏನಿರಲಿಲ್ಲ. ಎಳ್ಳು ಪುಡಿ ಖಾಲಿ ಆಗೈತೆ ರೀ. ಸೊ ಹಾಗಾಗಿ ಇದ್ರ ಕೂಡ ನಾವು ಒಂದೇ ಸರಿ ಮಿಕ್ಸಿ ಹಾಕ್ಬಿಟ್ರೆ ಆಯಿತು ಅಂಥೇಳಿ ಎಳ್ಳು ಹಾಕೀನಿ ರೀ. ಇನ್ನು ಎಳ್ಳು ಸಿಡಿತಾವಲ್ಲ ಫ್ರೆಂಡ್ಸ್, ಸೊ ಹಾಗಾಗಿ ಮುಚ್ಚಿ 1-2 ಸರಿ ಆ ಕಡೆ ಈ ಕಡೆ ಅಳಿಗಾಡ್ಸಿದ್ರೆ ನೋಡಿರಿ ಅವು ಸಹ ನೀಟಾಗಿ ರೋಸ್ಟ್ ಆಗ್ಯಾವ ಫ್ರೆಂಡ್ಸ್. ಈಗ ನೋಡಿರಿ ಇವನ್ನೆಲ್ಲ ನಾವು ತಗೊಂಬಿಡೋಣ ಅಂತ ಸಾಕು, ಇನ್ನೇನು ಬೇಕಾಗಲ್ಲ ಇದಕ್ಕೆ. ಈರುಳ್ಳಿ ಹಾಕ್ಕೊಳ್ಳೋರು ಈರುಳ್ಳಿನ ಹಾಕ್ಕೋಬೋದು. ಪ್ರತಿ ಸರಿ ಈರುಳ್ಳಿನೋ ಟೊಮೆಟೊನೋ ಹಾಕಿ ತುಂಬ ಅದು ಗ್ರೇವಿ ತುಂಬ ತಿಕ್ಕಾಗ್ಬಿಡ್ತೀರಿ. ಸೊ ಹಾಗಾಗಿ ನಾನು ಒಗ್ಗರಣೆಗೆ ಈರುಳ್ಳಿ ಹಾಕತ್ತೀನಿ. ಮಸಾಲ ರುಬ್ಕೊಳಕ್ಕೆ ಓನ್ಲಿ 2 ಟೊಮೆಟೊ ಹಾಕಿನಿ ರೀ ಅಷ್ಟೇ. ಈಗ ನೋಡಿ ಫ್ರೆಂಡ್ಸ್ ಮಿಕ್ಸಿಗೆ ಹಾಕೋಣಮಂತ ನಾ ಇಲ್ಲಿ ಸ್ಟಾರ್ಟಿಂಗ್ ಒಂಚೂರು ಕೊತ್ತಂಬರಿ ತೊಗೊಂಡಿನಿ ರೀ. ಅದಾದಮೇಲೆ ಟೊಮೆಟೊ ಎಳ್ಳು ಎಲ್ಲ ಏನಿದು ಮಾಡ್ಕೊಂಡಿದ್ವಲ್ಲ, ಸೊ ಅವನು ಸಹ ಹಾಕ್ಕೊಳತ್ತೀನಿ. ಈಗ ಅದ್ರ ಜೊತೆ ಒಂದು ಸ್ವಲ್ಪ ಪುದೀನ, ಸ್ಮೆಲ್ ಭಾಳ ಚೆನ್ನಾಗಿರುತ್ತೆ, ಟೇಸ್ಟು ಸಹ ಭಾಳ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದಿಷ್ಟು ಪುದೀನ ಹಾಕ್ಕೊಂಡಿರಿ. ಈಗ ಒಂದು ಸ್ವಲ್ಪ ಫ್ರೆಶ್ ಕರಿಬೇವು ಹಾಕ್ಕೊಳತ್ತೀನಿ, 1 ಇಂಚಷ್ಟು ಶುಂಠಿ. ಇದಾದ್ಮೇಲೆ ನೋಡಿರಿ 4 ರಿಂದ 5 ಬೆಳ್ಳುಳ್ಳಿ. ಇವೆಲ್ಲ ಹಾಕಿದ್ರೆ ಫ್ರೆಂಡ್ಸ್ ಮಸಾಲ ಘಮ ಏನಿರ್ತಲ್ಲ ಭಾಳ ಚಲೋ ಬರುತ್ತೆ. ಸೊ ಹಾಗಾಗಿ ನಾ ಪ್ರತಿ ಸರಿನೂ ಎಲ್ಲನೂ ಹಾಕ್ತಿರ್ತೀನಿ. ಸೊ ಇದಾದಮೇಲೆ ಲಾಸ್ಟಿಗೆ 1-2 ಚಿಕ್ಕದು ಚಕ್ಕೆ ಹಾಕ್ಕೊಂಡಿನಿ ಫ್ರೆಂಡ್ಸ್. ಇಷ್ಟ ಆದರೆ ಮುಗಿತೀರಿ ಮಸಾಲಕ್ಕೆ, ಅದನ್ನು ನಾವು ತಣ್ಣಗಾದ್ಮೇಲೆ ರುಬ್ಬೇಕಾಗತ್ತೆ. ಸೊ ನಾ ಈಗ ಒಗ್ಗರಣೆಗೆ ಪ್ರಿಪೇರ್ ಮಾಡತ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೋಡಿರಿ ಎಣ್ಣೆ ಕಾಯಕ್ಕಿಟ್ಟಿನಿ, 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿನಿ. ಅದಕ್ಕೆ ನಾನೀಗ ಜೀರಿಗೆ, ಸಾಸಿವೆ, ಅದಾದಮೇಲೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮಾಮೂಲಿ ಏನು ಒಗ್ಗರಣೆ ಕೊಡ್ತೀವಲ್ಲ ಸೇಮ್ ಹಂಗೆ ಒಗ್ಗರಣೆ ಕೊಡತ್ತೀನಿ ರೀ. ಸೊ ಈಗ ಚಿಕ್ಕ ಕಟ್ ಮಾಡಿ ಇಟ್ಕೊಂಡಿದ್ನಿ ರೀ, 2 ಈರುಳ್ಳಿ ಹಾಕತ್ತೀನಿ ಫ್ರೆಂಡ್ಸ್ ನಾ ಇಲ್ಲಿ. ಇವೆಲ್ಲ ಒಂದು ಸ್ವಲ್ಪ ಕೆಂಪು ಬಣ್ಣ ತಿರ್ಗತನ ಬಾಡಿಸ್ಬೇಕಾಗತ್ತೆ ರೀ. ಈರುಳ್ಳಿ ಏನೈತಲ್ಲ ಫ್ರೆಂಡ್ಸ್ ಎಣ್ಣೆಗೆ ಬಾಡಿದಷ್ಟು ಟೇಸ್ಟ್ ಭಾಳ. ಸೊ ಹಾಗಾಗಿ ಹಸಿ ಸ್ಮೆಲ್ ಹೋಗುತ್ತೆ, ಬಟ್ ಟೇಸ್ಟು ಭಾಳ ಚಲೋ ಆಗುತ್ತೆ ರೀ. ಸೊ ಹೀಗಾಗಿ ನಾವು ಸ್ವಲ್ಪ ಪೇಷನ್ಸಿಂದ ಅದು ಚೆಂದಾಗಿ ಬಾಡೋ ತನಕ ವೇಟ್ ಮಾಡ್ಬೇಕಾಗತ್ತೆ. ಈಗ ನೋಡಿರಿ, ಈಗ ಫ್ರೆಂಡ್ಸ್ ನಿಮಗೆ ಏನೇನು ಮಸಾಲೆ ಇಷ್ಟ ಆಕವಲ್ಲ ಅವೆಲ್ಲ ಮಸಾಲೆ ಪೌಡ್ರನ್ನ ನೀವು ಹಾಕ್ಕೋಬೋದು. ನಾ ಇಲ್ಲಿ ಒಂದು ಸ್ವಲ್ಪ ಅರಿಶಿನ, ಅದಾದಮೇಲೆ ಒಂದು ಸ್ವಲ್ಪ ಏನೈತಲ್ರಿ ಧನಿಯಾ ಪೌಡ್ರ್ ಹಾಕತ್ತೀನಿ, ಅಂದರೆ ಕೊತ್ತಂಬರಿ ಬೀಜದ ಪೌಡ್ರು. ಸೊ ಧನಿಯಾ ಪೌಡ್ರೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಮಸಾಲ ಪೌಡ್ರ್ ಹಾಕತ್ತೀನಿ ರೀ. ಈಗ ನಾ ಇಲ್ಲೇ ಖಾರಕ್ಕೆ ಅಂಥೇಳಿ ಫ್ರೆಂಡ್ಸ್ ಅಚ್ಚ ಖಾರದ ಪುಡಿ ಹಾಕ್ಕೊಳತ್ತೀನಿ. ಹಸಿಮೆಣ್ಸಿಕಾಯಿ ಪೇಸ್ಟ್ ಮಾಡಿನೂ ಹಾಕ್ಕೋಬೋದು. ಬಟ್ ನಮಗಿಲ್ಲಿ ಒಂಚೂರು ಪಲ್ಯ ಅದು ಏನಿರ್ತಲ್ಲ ರೀ, ಸ್ವಲ್ಪ ರೆಡ್ ಕಲರ್ ಇದ್ರೂ ಭಾಳ ಲೈಕ್ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ಲ ಪಲ್ಯಕ್ಕೂ ಆಲ್ಮೋಸ್ಟ್ ಫ್ರೆಂಡ್ಸ್ ಖಾರದ ಪುಡಿನ ಯೂಸ್ ಮಾಡ್ತಿರ್ತೀನಿ. ಹಸಿಮೆಣ್ಸಿಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ರೀ. ಸೊ ಹಾಗಾಗಿ ಹಸಿಮೆಣ್ಸಿಕಾಯಿ ಭಾಳ ಬಳಸಲ್ಲ ನಾನು. ಸೊ ಈಗ ನೋಡಿ ನಾನು 1 ರಿಂದ 1.5 ಸ್ಪೂನ್ ಆಗಷ್ಟು ಖಾರದ ಪುಡಿ ಹಾಕ್ಕೊಂಡಿನಿ. ಈಗ ಇವನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಮಸಾಲ ಪೌಡ್ರೆಲ್ಲ ಈರುಳ್ಳಿ ಕೂಡ ಚೆಂದಾಗಿ ಹೊಂದಬೇಕು. ಸೊ ಇದೆಲ್ಲ ಹೊಂದಿದಾದ್ಮೇಲೆ ಏನೈತಲ್ಲ ಫ್ರೆಂಡ್ಸ್ ನಾವೇನು ಮಸಾಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ರೀ, ಸೊ ಅದನ್ನು ಈಗ ಹಾಕತ್ತೀನಿ ನಾನು. ಇದನ್ನು ಚೆಂದಾಗಿ ಮಿಕ್ಸ್ ಮಾಡಿ
ಈಗ ನಮ್ಗೆ ಕನ್ಸಿಸ್ಟೆನ್ಸಿ ಹೆಂಗೆ ಗಟ್ಟಿ ಬೇಕೋ ಹೆಂಗೆ ಗ್ರೇವಿ ನೀರು ಬೇಕೋ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಫ್ರೆಂಡ್ಸ್. ನಾನೀಗ ಮೀಡಿಯಮಾಗಿ ಮಾಡತ್ತೀನಿ ರೀ, ಸೊ ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಳತ್ತೀನಿ ಮೇಲೆ. ಸೊ ಈಗ ಇದನ್ನ ನಾವು ಚೆಂದಾಗಿ ಏನಿಲ್ಲ ಅಂದ್ರೂ ಒಂದು 5ರಿಂದ 8 ನಿಮಿಷ ಕುದಿಯಕ್ಕೆ ಬಿಟ್ಟು ಬಿಡ್ಬೇಕ್ರಿ. ಎಣ್ಣೆ ಏನೈತಲ್ಲ ಫ್ರೆಂಡ್ಸ್, ಖಾರ ಎಣ್ಣೆ ಎಲ್ಲ ಸ್ವಲ್ಪ ಮೇಲೆ ತೇಲಿ ಬರಬೇಕು. ಸೊ ಅಲ್ಲಿ ತನಕ ನಾವು ಇದನ್ನು ಕುದಿಸ್ಬೇಕಾಗತ್ತೆ. ಭಾಳತ್ತೇನ ಅಲ್ರಿ, ಒಂದು 8 ನಿಮಿಷ ಅಷ್ಟ. ಸೊ ಇದನ್ನು ನಾನೀಗ ಕುದಿಯಕ್ಕಂತೇಳಿ ಬಿಡಕತ್ತೀನಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ನಾನೀಗ ತೆಗಿಯತ್ತೀನಿ ಫ್ರೆಂಡ್ಸ್. ನಿಮಗೆ ಕ್ಯಾಮ್ರಾದಾಗ ಕ್ಲಿಯರಾಗಿ ಕಾಣತ್ತೈತೆ ಎಲ್ಲ ಗೊತ್ತಿಲ್ಲ ನೋಡಿರಿ. ಮಸಾಲೆ ಎಲ್ಲ ಎಣ್ಣೆ ಅಷ್ಟು ಚೆಂದಾಗಿ ಬಿಟ್ಟೈತಿ ಫ್ರೆಂಡ್ಸ್, ಮ್ಯಾಲೆ ತೇಲಾತೈತಿ. ಸೊ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ರೀ. ಈ ಉಪ್ಪೆಲ್ಲ ಮಿಕ್ಸ್ ಆಗತ್ತನ ಒಂದು 2 ನಿಮಿಷ ವೇಟ್ ಮಾಡಿ. ಇದಕ್ಕೆ ನಾವು ಆಲ್ರೆಡಿ ಏನು ಫ್ರೈ ಮಾಡಿ ಇಟ್ಕೊಂಡಿವಲ್ಲ ಫ್ರೆಂಡ್ಸ್ ಬೆಂಡೆಕಾಯಿ, ಅವನ್ನ ಹಾಕ್ಬೇಕಾಗತ್ತೆ. ಅವನ್ನ ಹಾಕಿ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ನಾವು ಬೆಂಡೆಕಾಯಿನ ಆಲ್ರೆಡಿ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಇದು ಭಾಳತ್ತನ ಏನು ಹಿಡಿಯಲ್ರಿ. ಆ ಮಸಾಲೆ ಎಲ್ಲ ಕುಡ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ನೋಡ್ಬೋದು ನೀವು, ನಾನು ಇಲ್ಲಿ ಸ್ವಲ್ಪ ಗಟ್ಟಿಯಾಗಿತ್ತು, ಒಂದು 8 ನಿಮಿಷ ಬಿಟ್ಟಿದ್ನೆಲ್ಲ. ಸೊ ಹಾಗಾಗಿ ಈಗ ನಾನು ಮೇಲೆ ಏನೋ ಸ್ವಲ್ಪ ನೀರು ಹಾಕೋತೀನಿ ರೀ. ನೀರು ಹಾಕ್ಕೊಂಡು ಆ ಮಸಾಲೆ ಏನು ಹಾಕ್ಕೊಂಡಿದ್ವಲ್ಲ ನಾವು, ಅದೆಲ್ಲ ಬೆಂಡೆಕಾಯಿ ಜೊತೆ ಮಿಕ್ಸ್ ಆಗಬೇಕು. ಹಾಗಾಗಿ ಒಂದು 5 ನಿಮಿಷ ನಾವು ಕುದಿಸ್ಕೊಂಡ್ರೆ ನಮ್ಮದು ಸೂಪರಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ತೋರಿಸ್ತೀನಿ ಔಟ್ಪುಟ್ ಹೆಂಗೆ ಬಂದಿದೆ ಅಂತೇಳಿ. ಟೇಸ್ಟ್ ಮಾತ್ರ ಭಾಳ ಚಲೋ ಐತೆ ರೀ. ಸೊ ಯಾರು ಟ್ರೈ ಮಾಡಿಲ್ಲ ಅಂದರೆ ಈ ವೇದಾಗ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಮಾಮೂಲಾಗೆ ಸಣ್ಣಗೆ ಹೆಚ್ಚು ಮಾಡ್ತಿರ್ತೀವಿ, ಬಟ್ ಹಿಂಗೆ ಮಾಡೋದ್ರಿಂದನೂ ಭಾಳ ಟೇಸ್ಟ್ ಆಗುತ್ತೆ ರೀ. ಇನ್ನು ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್, ನಮಗಂತೂ ಭಾಳ ಲೈಕ್ ಆಗುತ್ತೆ. ಬೆಂಡೆಕಾಯಿ ಪಲ್ಯ ಇಷ್ಟ ಇಲ್ಲ ಅನ್ನೋರಿಗೆ ಈ ವೇದಾಗ ಮಾಡಿಕೊಟ್ರೆ ಭಾಳನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಈಗ ನೋಡಿರಿ, ಆಲ್ಮೋಸ್ಟ್ ಪಲ್ಯ ಎಲ್ಲ ಮುಗಿಯಕ್ಕೆ ಬಂದೈತಿ. ಈಗ ನಾನು ಮೇಲೆ ಗಾರ್ನಿಷಿಗೆ ಅಂತ ಹೇಳಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕತ್ತೀನಿ ರೀ. ಅದಾದಮೇಲೆ ನಮ್ಮದು ಎವರ್ ಗ್ರೀನ್ ಕೊನೆ ಐಟಮ್ ಮಿಸ್ ಮಾಡ್ದಂಗೆ ಫ್ರೆಂಡ್ಸ್, ಶೇಂಗಾ ಪುಡಿ. ಸೊ ಶೇಂಗಾ ಪುಡಿನ ಇಲ್ಲಿ ಉದುರ್ಸಾತೀನಿ ಮೇಲ್ಗಡೆ. ಶೇಂಗಾ ಪುಡಿನ ಫ್ರೆಂಡ್ಸ್ ಯಾವ್ದಾರ ಪಲ್ಯಕ್ಕೆ ಹಾಕಿದ ಮೇಲೆ ಅದನ್ನು ತಿರುವಕ್ಕೆ ಹೋಗ್ಬೇಡ್ರಿ, ಹಂಗೆ ಬಿಟ್ಬಿಡ್ರಿ. ಸ್ವಲ್ಪ ಹೊತ್ತು ಹಂಗೆ ಬಿಟ್ಟು ಮುಚ್ಚೋದ್ರಿಂದ ಅದು ಬಿಸಿ ಇರ್ತಲ್ಲ, ಸೊ ಅದು ಸಹ ಎಣ್ಣೆ ಎಲ್ಲ ಹೀರ್ಕೊಂಡು ಚೆಂದಾಗಿ ಟೇಸ್ಟ್ ಕೊಡುತ್ತೆ. ನೀವು ತಿನ್ನೋ ಮುಂದೆ ಕಲಿಸ್ಕೊಂಡು ತಿನ್ಬೋದು. ಸೊ ಹಾಗಾಗಿ ಪಲ್ಯ ಅಂತೂ ಪೂರ್ತಿ ರೆಡಿ ಆತ್ರಿ. ಇನ್ನು ನಾನೇನು ಮಾಡತ್ತೀನಿ, ರೊಟ್ಟಿ ಮಾಡತ್ತೀನಿ ನೋಡಿ ಫ್ರೆಂಡ್ಸ್. ಭಾಳ ಏನು ಮಾಡಾಕತ್ತಿದ್ದಿಲ್ರಿ, ಯೂಶ್ವಲಾಗಿ ಒಂದು 6ರಿಂದ 8 ರೊಟ್ಟಿ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ಅಷ್ಟೇ. ನಾನು ಹುಡುಗರು ಒಂದೊಂದು ತಿಂತವ್ರಿ, ಹಬ್ಬ ಅಂದರೆ ಇನ್ನು ನಾವು ಒಂದು 2 ತಿಂತೀವಿ. ಸೊ ಹಾಗಾಗಿ ಆದ್ರೂ ಬೇಕು ಎರಡ ತಿಂದ್ರೂ ನಮ್ಗೆ ರೊಟ್ಟಿ ಬೇಕ್ರಿ. ಇನ್ನು ರೊಟ್ಟಿ ಮಾಡೋದನ್ನು ನಾವು ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿನಿ ಫ್ರೆಂಡ್ಸ್, ಹೆಂಗೆ ಮಾಡ್ತೀನಿ ಅಂಥೇಳಿ. ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನೋಡ್ಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿ ಪಲ್ಯ ಮಾಡ್ಕೋಬೋದು ಅಂಥೇಳಿ. ನೋಡಿರಿ ಹಿಂಗಾಗಿತ್ತು ಪಲ್ಯ, ಮಸ್ತ್ ಆಗೈತೆ ರೀ. ಸೊ ಇದ್ರ ಕೂಡ ರೊಟ್ಟಿನೂ ಈಗ ಕಂಪ್ಲೀಟಾಗಿ ರೆಡಿ ಆಯಿತು. ನಿಮಗೇನಾರ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ.
ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸಪೋರ್ಟು. ಸೊ ಹಾಗಾಗಿ ಇನ್ನು ನಾನು ಮತ್ತಷ್ಟು ಒಳ್ಳೆ ಒಳ್ಳೆ ರೆಸಿಪಿ ಜೊತೆಗೆ ಬರ್ತೀನಿ ಫ್ರೆಂಡ್ಸ್. ನಿಮ್ಮ ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ರೀ. ಬಾಯ್ ಫ್ರೆಂಡ್ಸ್.